ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ನವೆಂಬರ್ ತಿಂಗಳ 21ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 17 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 50 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ, ಇದು ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 50 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 36 ನಿಮಿಷದಿಂದ 3 ಗಂಟೆ 2 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ ಯಮಗಂಡ ಕಾಲ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ 1 ಗಂಟೆ 10 ನಿಮಿಷದವರೆಗೆ. ಹಾಗೆ ಅಪರಾಹ್ನ 2 ಗಂಟೆ 35 ನಿಮಿಷದಿಂದ 3 ಗಂಟೆ 17 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಅನುಕೂಲಕರವಾದಂಥ ಫಲಿತಾಂಶಗಳು ಬರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 30 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಹಾಗಾಗಿ ಚಂದ್ರ ಅಂತ ಹೇಳಿದ್ರೆ ಪ್ರಯಾಣಕ್ಕೆ, ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಯಾವುದೇ ಪ್ರಯಾಣ ಅದು ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಕಲೆಗೆ ಕೂಡ ಅನುಕೂಲಕರವಾಗಿರುವಂಥದ್ದು. ಏಕೆ ಅಂತ ಹೇಳಿದ್ರೆ ಮನಸ್ಸಿಗೆ, ಕಲ್ಪನೆಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಕಲಾವಿದರಿಗೆ, ಸಾಹಿತಿಗಳಿಗೆ ಉತ್ತಮವಾದಂಥ ದಿನ. ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥದ್ದು. ಹಾಗಾಗಿನೇ ಪ್ರತಿಭಾವಂತರಿಗೆ ಈ ದಿನ ಯಶಸ್ಸು, ಕೀರ್ತಿ ಸಿಕ್ಕುವಂಥ ಒಂದು ಅದ್ಭುತವಾದಂಥ ದಿನ ಈ ಸೋಮವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರುಹೊರ ಇದು ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಹೊರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ 3 ಗಂಟೆ 55 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆಯಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು
ಅನುಕೂಲಕರವಾಗಿಲ್ಲ. ಅದರಿಂದಲೇ ಈ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 15 ನಿಮಿಷದಿಂದ 8 ಗಂಟೆ 13 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 2 ಗಂಟೆ 57 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 58 ನಿಮಿಷದಿಂದ ರಾತ್ರಿ 10 ಗಂಟೆಯವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ, ಹಾಗೆ ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ತಕರಾರುಗಳಿದ್ದರೆ ಅವ್ರಿಗೂ ಕೂಡ ಈ ಕುಜಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 55 ನಿಮಿಷದಿಂದ 4 ಗಂಟೆ 53 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 2 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 5 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾದಂಥ ಫಲವನ್ನು ಕೊಡಬೇಕು, ನಿಮ್ಮ ಪ್ರಯತ್ನ ಸಫಲವಾಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ಅದಕ್ಕಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಪಂಚಾಂಗದ ವಿವರವನ್ನು ಕೇಳುವಂಥದ್ದೇ ಮಹಾಪುಣ್ಯದ ಕೆಲಸ, ಶ್ರವಣ ಮಾಡುವಂಥದ್ದು. ಇದರಿಂದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋದ್ರಿಂದಲೇ ನಮಗೆ ಹಲವು ಉಪಯೋಗಗಳಿದೆ. ಇದನ್ನು ಅನುಸರಣೆ ಮಾಡ್ತಾ ಇರಿ. ಪ್ರತಿನಿತ್ಯ ನಿಮಗೆ ಬೇಕಾದಂತಹ ಮಾಹಿತಿಗಳು ಇದರಲ್ಲಿ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಅದಕ್ಕೆ ಭಗವಂತನ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈ ದಿನ ಕಾರ್ತಿಕ ಸೋಮವಾರ, ಅದರಲ್ಲೂ ಕೊನೆಯ ಕಾರ್ತಿಕ ಸೋಮವಾರ ಇರುವಂಥದ್ದು. ಏಕೆಂದರೆ ಕಾರ್ತಿಕ ಮಾಸ ಇನ್ನೇನು ಮುಗಿತಾ ಇದೆ. ಬುಧವಾರದ ದಿನ ಅಮಾವಾಸ್ಯೆ, ಇದು ಕಾರ್ತಿಕ ಅಮಾವಾಸ್ಯೆ, ಬಹಳ ವಿಶೇಷವಾಗಿರುವಂಥ ಅಮಾವಾಸ್ಯೆ. ತದನಂತರದಲ್ಲಿ ಕಾರ್ತಿಕ ಮಾಸ ಮುಗಿದು ಮಾರ್ಗಶಿರ ಮಾಸ ಆರಂಭ ಆಗ್ತಾ ಇದೆ ಈ ಗುರುವಾರ 24ನೇ ತಾರೀಕಿನಿಂದ. ಹಾಗಾಗಿ ಈ ದಿನ ಕೊನೆಯ ಕಾರ್ತಿಕ ಸೋಮವಾರ. ಮತ್ತು ಸಂಜೆಯ ವೇಳೆಗೆ ತ್ರಯೋದಶಿಯ ತಿಥಿ ಬರೋದರಿಂದ ಪ್ರದೋಷ ವ್ರತ ಕೂಡ ಇದೆ. ಇದನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು, ಬಹಳ ವಿಶೇಷವಾಗಿರುವಂಥದ್ದು. ಏಕೆಂದರೆ ಶಿವನ ಆರಾಧನೆಗೆ ಸೋಮವಾರದ ದಿನ ಪ್ರದೋಷ ಬಂದರೆ ಅತ್ಯುತ್ತಮವಾದಂಥ ಒಂದು ಸಮಯ. ಹಾಗಾಗಿ ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಕೂಡ ಈ ದಿನ ಸಂಜೆ ಶಿವನ ದರ್ಶನವನ್ನು ಮಾಡಿ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ, ಇನ್ನು ಈ ದಿನದ ಮತ್ತೊಂದು ಮಹತ್ವ ಅಂತ ಹೇಳಿದ್ರೆ ಶ್ರೀ ಧನ್ವಂತರಿ ಜಯಂತಿ ಇರುವಂತಹ ದಿನ. ಹಾಗಾಗಿನೇ ಸಾಕ್ಷಾತ್ ವಿಷ್ಣುವೇ ಧನ್ವಂತರಿಯಾಗಿ ಆವಿರ್ಭವಿಸಿರುವಂಥದ್ದು. ಹಾಗಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂಥ ಧನ್ವಂತರಿ ದೇವನ ಆರಾಧನೆ ಈ ದಿನ ನಡೆಯುವಂಥದ್ದು. ಹಾಗಾಗಿ ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಈ ಧನ್ವಂತರಿ ಜಯಂತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನದ ಸೋಮ ಪ್ರದೋಷದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅಂದರೆ ಮುಹೂರ್ತ ಯಾವುದು, ಪೂಜಾ ವಿಧಾನ ಹೇಗಿರಬೇಕು, ಹಾಗೆ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವ್ಯಾವುದು ಅನ್ನೋಂಥದ್ರ ಬಗ್ಗೆ ನೋಡೋದಾದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರದೋಷ ವ್ರತವನ್ನು ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿಯೆಂದು ಆಚರಣೆ ಮಾಡುವಂಥದ್ದು. ಹಾಗಾಗಿ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪ್ರದೋಷ ಈ ಸೋಮವಾರವೇ ಬಂದಿರುವಂಥದ್ದು ಬಹಳ ವಿಶೇಷ. ಹಾಗಾಗಿನೇ ಇದನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಏಕಾದಶಿಯ ಉಪವಾಸವನ್ನು ವಿಷ್ಣುವಿಗೆ ಹೇಗೆ ವೈಷ್ಣವರು ಸಮರ್ಪಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ತ್ರಯೋದಶಿಯ ಉಪವಾಸವನ್ನು ಭಗವಾನ್ ಶಂಕರನಿಗೆ ಶೈವರು ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗಾಗಿ ನೆನ್ನೆಯ ದಿನ ವೈಷ್ಣವ ಏಕಾದಶಿ ಇದ್ದರೆ ಈ ದಿನ ಪ್ರದೋಷ ಏಕಾದಶಿ ಇರುವಂತಹ ದಿನ. ಅಂದರೆ ತ್ರಯೋದಶಿಯ ದಿನ ಏಕಾದಶಿ ಹಬ್ಬವನ್ನು ಅಂದರೆ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ಇದನ್ನೇ ಪ್ರದೋಷ ವ್ರತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಯಾವ ಸೋಮವಾರದ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿಯ ತಿಥಿ ಬಂದರೆ ಅದನ್ನು ಸೋಮ ಪ್ರದೋಷ ಅಂಥೇಳಿ ಕರೆಯುವಂಥದ್ದು. ಇನ್ನು ಮಂಗಳವಾರದ ದಿನ ಏನಾದರೂ ಬಂದರೆ ಅದನ್ನು ಭೌಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಶನಿವಾರದ ದಿನ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಹೀಗೆ ಬಹಳ ಪವಿತ್ರವಾದಂಥ ಪ್ರದೋಷ ಸಮಯ ಇದು. ಹಾಗಾಗಿನೇ ಶಿವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆ ಯಾವ ಸಮಯದಲ್ಲಿ ಶಿವನನ್ನು ಆರಾಧನೆ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಈ ಪ್ರದೋಷ ಸಮಯದಲ್ಲಿ ಶಿವಮಂತ್ರವನ್ನು, ಶಿವನ ಜಪವನ್ನು, ಶಿವನಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕು.
ಎಲ್ಲಿಲ್ಲದ ಫಲಗಳು ಲಭಿಸತ್ತೆ ಅನ್ನುವಂಥದ್ದನ್ನು ಶಿವಪುರಾಣ ಹೇಳುತ್ತೆ. ಈ ಪ್ರದೋಷದ ಸಂದರ್ಭದಲ್ಲಿ ದೇವಾನುದೇವತೆಗಳೇ ಶಿವನನ್ನು ಕುರಿತು ಸ್ತುತಿ ಮಾಡೋದ್ರಿಂದ ನಾವು ಕೂಡ ಈ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಪ್ರದೋಷ ಕಾಲ ಈ ದಿನ ಸೂರ್ಯಾಸ್ತ ಕಳೆದು ರಾತ್ರಿ ಆರಂಭವಾಗುವ ಅಂದರೆ ಹಗಲು ರಾತ್ರಿಗಳ ಈ ಸಂಕ್ರಮಣ ಕಾಲ ಏನಿದೆ ಇದನ್ನು ಪ್ರದೋಷ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡಿದ್ರೆ ಅತ್ಯಂತ ಹೆಚ್ಚಿನ ಅನುಕೂಲತೆಗಳಿದೆ. ಆದ್ದರಿಂದಲೇ ಯಾರು ಆರೋಗ್ಯವನ್ನು ಬಯಸ್ತಾರೆ, ಯಾರು ದೀರ್ಘಾಯುಷ್ಯವನ್ನು ಬಯಸ್ತಾರೆ, ಹಾಗೆ ಚಿಂತೆಯಿಂದ ದುಃಖದಿಂದ ದೂರ ಇರಬೇಕು ಅಂತ ಬಯಸ್ತಾರೆ ಅಂಥವರು ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು. ಇದರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರ ನಂಬಿಕೆ. ಹಾಗಾಗಿನೇ ಈ ಸೋಮ ಪ್ರದೋಷ ಬಹಳ ವಿಶೇಷವಾಗಿರುವಂಥದ್ದು. ಜೊತೆಗೆ ಈ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂತಹ ವಾರ. ಆದ್ದರಿಂದಲೇ ಈ ಸೋಮ ಪ್ರದೋಷ ಚಂದ್ರನಿಗೆ ಸಂಬಂಧಿಸಿದ್ದು ಅನ್ನುವಂಥದ್ದು. ಹಾಗೆ ಮನಸ್ಸಿನ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಉಂಟಾದರೂ ಕೂಡ ಅದು ನಿವಾರಣೆಯಾಗತ್ತೆ. ಏಕೆಂದರೆ ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸು ಪರಿಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ಈ ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು. ಹಾಗೆ ಜಾತಕದಲ್ಲಿ ಯಾರಿಗಾದರೂ ಚಂದ್ರನ ಸ್ಥಾನ ದುರ್ಬಲವಾಗಿದ್ದರೆ ಈ ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದ್ರಿಂದ ಚಂದ್ರನನ್ನು ಬಲಗೊಳಿಸಬಹುದು. ಈ ಚಂದ್ರನ ಬಲ ಬಹಳ ವಿಶೇಷ ಫಲವನ್ನು ಕೊಡುವಂಥದ್ದು. ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಹಾಗೆ ಆರೋಗ್ಯವನ್ನು ವೃದ್ಧಿಸುತ್ತೆ. ಜೊತೆಗೆ ಸರಿಯಾದ ಸಮಯಕ್ಕೆ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಇದು ಒಂದು ರೀತಿಯ ಪ್ರೇರೇಪಣೆಯನ್ನು ನೀಡುತ್ತೆ. ಆದ್ದರಿಂದಲೇ ಈ ಸೋಮ ಪ್ರದೋಷದ ದಿನ ಯಾರು ಉಪವಾಸವನ್ನು ಮಾಡಿ ಶಿವನನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಒಂದು ಗೋದಾನ ಮಾಡಿದಷ್ಟು ಫಲ ಸಿಕ್ಕತ್ತೆ. ಅಂದರೆ ಹಸುವನ್ನು ದಾನ ಮಾಡಿದಷ್ಟು ಫಲ ಈ ದಿನ ಶಿವನ ನಾಮಸ್ಮರಣೆಯಿಂದ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತೇನೆ ಅಂತ ಹೇಳಿ ವ್ರತ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದಾದ ನಂತರ ನಿಮ್ಮ ಮನೆಗೆ ಸಮೀಪ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವಲಿಂಗವನ್ನು ಬಿಲ್ವಪತ್ರೆಯಿಂದ, ಅಕ್ಷತೆಯಿಂದ, ಧೂಪ ದೀಪಗಳಿಂದ, ಗಂಗಾಜಲದಿಂದ, ಹಾಗೆ ತುಂಬೆ ಹೂವಿನಿಂದ ಅರ್ಚನೆಯನ್ನು ಮಾಡಬೇಕು. ನಂತರ ಇಡೀ ದಿನ ಉಪವಾಸ ಇದ್ದು ಕೈಲಾದ ದಾನಾದಿಗಳನ್ನು ಮಾಡುವಂಥದ್ದು ಬಹಳ ಸೂಕ್ತ ಈ ದಿನದಂದು. ಹಾಗೆ ಸದಾಕಾಲ ಮನಸ್ಸಿನಲ್ಲಿಯೇ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಹಾಗೆ ಈ ಸೋಮ ಪ್ರದೋಷ ವ್ರತವನ್ನು ಸಂಜೆ 4:30 ರಾತ್ರಿ 7 ಗಂಟೆಯವರೆಗೆ ಅನುಸರಣೆ ಮಾಡಬೇಕು. ಇದು ಶುಭ ಮುಹೂರ್ತದ ಸಮಯ. ಏಕೆ ಅಂತ ಹೇಳಿದ್ರೆ ಸೂರ್ಯಾಸ್ತಕ್ಕಿಂತ 1.5 ಗಂಟೆ ಮೊದಲು, ಸೂರ್ಯಾಸ್ತ ನಂತರದ 1.5 ಗಂಟೆ ಏನಿದೆ ಈ ಅವಧಿಯಲ್ಲಿ ಶಿವನನ್ನು ಮತ್ತೆ ಸಂಜೆಯ ಸಮಯದಲ್ಲಿ ಪೂಜೆ ಮಾಡಬೇಕು. ಹಾಗಾಗಿನೇ ಈ ಸಂಜೆಯ ಪೂಜೆ ಬಹಳ ವಿಶೇಷವಾಗಿ ನೆರವೇರಿಸಲ್ಪಡಬೇಕು. ಈ ದಿನ ಶಿವನಿಗೆ 5 ಬಗೆಯ ಹೂಗಳಿಂದ, ಅದರಲ್ಲೂ ಬಿಲ್ವಪತ್ರೆ ಮತ್ತು ತುಂಬೆ ಹೂವು ಕಡ್ಡಾಯವಾಗಿ ಇರುವಂಥದ್ದು. ನಂತರ 5 ಬಗೆಯ ಹಣ್ಣುಗಳು, 5 ಕಾಯಿಗಳು, ಹಸುವಿನ ಹಾಲು, ಮೊಸರು, ಶುದ್ಧವಾದಂತಹ ತುಪ್ಪ, ಜೇನುತುಪ್ಪ, ಗಂಗಾಜಲ, ಪವಿತ್ರವಾದಂತಹ ನೀರು, ಪಂಚರಸ, ಸುಗಂಧ, ಹಾಗೆ ಕರ್ಪೂರ, ಧೂಪ, ದೀಪ, ಶ್ರೀಗಂಧ, ಇನ್ನು ಶಿವ ಪಾರ್ವತಿಯರಿಗೆ ಅಲಂಕಾರ ಮಾಡಲಿಕ್ಕೆ ಅಲಂಕಾರಿಕ ವಸ್ತುಗಳು, ಇವುಗಳನ್ನೆಲ್ಲ ಪೂಜಾ ಸಂದರ್ಭದಲ್ಲಿ ಅಣಿ ಮಾಡಿಕೊಳ್ಬೇಕು. ಹಾಗಾಗಿ ಶಿವನಿಗೆ ಅಷ್ಟೋತ್ತರವನ್ನು ಹೇಳಿ ಅಥವಾ ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಾ ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ನೆರವೇರಿಸಬೇಕು. ಹಾಗೆ ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳನ್ನು ನೋಡಿದ ಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು. ಅಲ್ಲಿಗೆ ಉಪವಾಸ ವ್ರತ ಕೊನೆಗೊಳ್ಳುತ್ತೆ. ಹಾಗಾಗಿ ಈ ಪ್ರದೋಷ ವ್ರತ, ಅದರಲ್ಲೂ ಸೋಮ ಪ್ರದೋಷ ವ್ರತ ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳಿಕ್ಕೆ, ಹಾಗೆ ದೃಢವಾಗಿ ಇಟ್ಕೊಳ್ಳಿಕ್ಕೆ, ಚಂಚಲ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಕೊಳ್ಳಿಕ್ಕೆ ಬಹಳ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಯಾರ ಜಾತಕದಲ್ಲಿ ಚಂದ್ರ ತುಂಬ ವೀಕ್ ಆಗಿದ್ದಾನೆ ಅಂಥವರು ಈ ದಿನ ಈ ಸೋಮ ಪ್ರದೋಷ ವ್ರತವನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಫಲಗಳು ಬಹಳ ಬೇಗ ಸಿಕ್ಕತ್ತೆ ಅನ್ನುವಂಥದ್ದು, ಕಾಯಬೇಕಾಗಿಲ್ಲ. ಏಕೆಂದರೆ ಚಂದ್ರನ ಚಲನೆ ಬಹಳ ಬೇಗ ಇರುವಂಥದ್ದು. 2.25 ದಿನದಲ್ಲೇ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಚಂದ್ರ ಬೇಗ ಫಲಗಳನ್ನು ಕೊಟ್ಟು ಮುಂದೆ ಸಾಗ್ತಾನೆ. ಆದ್ದರಿಂದಲೇ ಈ ಸೋಮ ಪ್ರದೋಷ ವ್ರತ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ತರಲಿ. ಹಾಗೆ ಸಾಧ್ಯವಾದಷ್ಟು ಕಾಲ ನೀವು ಶಿವನ ನಾಮಸ್ಮರಣೆಯಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ,
ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಧನ್ವಂತರಿ ಜಯಂತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಧನ್ವಂತರಿ ಯಾರು, ಧನ್ವಂತರಿಯ ಕೊಡುಗೆ ಏನು, ಧನ್ವಂತರಿಯನ್ನು ಯಾಕಾಗಿ ನಾವು ಆರಾಧನೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಭಗವಂತನಿಗೆ 10 ಅವತಾರಗಳು ಅನ್ನುವಂಥದ್ದನ್ನ ಹೇಳುವಂಥದ್ದಿದೆ. ಇಲ್ಲಿ ಮತ್ಸ್ಯ, ಕೂರ್ಮ, ವಾರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಹಾಗೆ ಕಲ್ಕಿ, ಈ 10 ಅವತಾರಗಳನ್ನ ಭಗವಂತ ತಳೆದಿದ್ದಾನೆ ಅನ್ನುವಂಥ ಒಂದು ಮಾತು ಸರ್ವವಿದಿತವಾಗಿರುವಂಥದ್ದು. ಇದು ಈ ವೈವತ್ಸರ ಮನ್ವಂತರದ ದಶಾವತಾರಗಳು. ಅದಕ್ಕೂ ಹಿಂದಿನ ಮನ್ವಂತರದ್ದು ಭಗವಂತನ ಲೀಲೆಗಳಿದೆ, ಅವತಾರಗಳು ಕೂಡ ಇದೆ. ಅಲ್ಲಿ ವೇದವ್ಯಾಸ, ಕಪಿಲ, ಮಹೀದಾಸ, ದತ್ತಾತ್ರೇಯ ಹೀಗೆ ಒಟ್ಟು 23 ಅವತಾರಗಳನ್ನ ಹೆಸರಿಸಿದ್ದಾರೆ. ಇದರಲ್ಲಿ ಆಯುರ್ವೇದದ ಪ್ರವರ್ತಕ ಅನ್ನಿಸಿಕೊಂಡಿರುವಂಥ ಧನ್ವಂತರಿ ಅವತಾರವೂ ಕೂಡ ಒಂದು. ಇಲ್ಲಿ 16 ಜನರ ಸ್ಮರಣೆಯಿಂದ ರೋಗ ಪರಿಹಾರ ಆಗತ್ತೆ ಅನ್ನುವಂಥದ್ದನ್ನ ನಮ್ಮ ಅನೇಕ ಪುರಾಣಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಧನ್ವಂತರಿರ್ ದಿವೋದಾಸಃ ಕಾಶಿ ರಾಜೋಶ್ವಿನಿ ಸುತೌ ನಕುಲಃ ಸಹದೇವೋರ್ಕಿಹಿ ಚವನೋ ಜನಕೋ ಬುಧಃ ಜಾಬಾಲೋ ಜಾಜಲಿಹಿ ಪೈಲಃ ಕರಥೋ ಅಗಸ್ತ್ಯ ಏವಚ ಏತೆ ವೇದಾಂಗ ವೇದಜ್ಞಃ ಷೋಡಶ ವ್ಯಾಧಿನಾಶಕಃ ಅಂತ ಹೇಳಿ ಈ 16 ಜನರನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿದ್ರೆ ರೋಗ ನಿವಾರಣೆಯಾಗತ್ತೆ ಅನ್ನುವಂಥ ಮಾತು ಪುರಾಣದಲ್ಲಿದೆ. ಇದರಲ್ಲಿ ಮೊದಲು ಇರುವಂಥದ್ದೇ ಧನ್ವಂತರಿ ಹೆಸರು ಮತ್ತೆ ದಿವೋದಾಸರ ಹೆಸರು. ಪುರಾಣಗಳಲ್ಲಿ ಬರುವಂತಹ ಧನ್ವಂತರಿ ಐತಿಹಾಸಿಕವಾಗಿ ಮತ್ತೊಮ್ಮೆ ಅವತಾರ ತಾಳಿದ್ದು ಆಯುರ್ವೇದದ ಇತಿಹಾಸದಲ್ಲಿ ಕಂಡುಬರುತ್ತೆ. ಇಲ್ಲಿ 2ನೇ ಬಾರಿಗೆ ಜನಿಸಿದಂತಹ ಧನ್ವಂತರಿ ಕಾಶಿರಾಜನಾದಂತಹ ದಿವೋದಾಸ. ಇಲ್ಲಿ ಉತ್ತರ ಭಾರತದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ಈ ಧನ್ವಂತರಿಯ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ. ಏನಂತ ಹೇಳಿದ್ರೆ, ದಿವೋದಾಸ ಧನ್ವಂತರಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಜನಿಸ್ತಾ ಅಂತ ಹೇಳಿದ್ರೆ, ಉತ್ತರ ಭಾರತದಲ್ಲಿ ಧನ್ವಂತರಿ ಜಯಂತಿಯನ್ನ ಧನತ್ರಯೋದಶಿ ಅಥವಾ ಧನ್ ತೆರಾಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಉತ್ತರ ಭಾರತದಲ್ಲಿ ಕಾರ್ತೀಕ ಮಾಸ ಆರಂಭ ಆಗುವಂಥದ್ದು ಹುಣ್ಣಿಮೆಯ ಮರುದಿನದಿಂದ. ಆದರೆ ದಕ್ಷಿಣ ಭಾರತದಲ್ಲಿ ಕಾರ್ತೀಕ ಮಾಸ ಆರಂಭ ಆಗುವಂಥದ್ದು ಅಮಾವಾಸ್ಯೆಯಿಂದ. ಹಾಗಾಗಿನೇ ಉತ್ತರ ಭಾರತದಲ್ಲಿ ಈ ಧನತ್ರಯೋದಶಿ ಅನ್ನುವಂಥದ್ದು ನವೆಂಬರ್ 5ನೇ ತಾರೀಕು ಆಚರಣೆಯಾಗಿದೆ. ಇದು ಗುಜರಾತ್ನಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ಒಂದು ಆಚರಣೆ. ಆದ್ರಿಂದಲೇ ಕೇಂದ್ರ ಆಯುಷ್ ಇಲಾಖೆ ಈ ದಿನವನ್ನ ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ 2016ರಿಂದ ಆಚರಣೆ ಮಾಡ್ತಾ ಇದೆ. ಹಾಗೆ ಇದು ದೀಪಾವಳಿ ಹಬ್ಬದ ನಡುವಿನ ತ್ರಯೋದಶಿ ಎಂದು ಘಟಿಸುವಂಥದ್ದು. ಆದರೆ ದಕ್ಷಿಣ ಭಾರತದಲ್ಲಿ ಈ ದಿನ ಅಂದ್ರೆ ನವೆಂಬರ್ 21ನೇ ತಾರೀಕು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಈ ತ್ರಯೋದಶಿಯ ದಿನ ನಡೀತಾ ಇರುವಂಥದ್ದು. ಹಾಗಾಗಿ ಈ ಧನ್ವಂತರಿಯ ಜಯಂತಿ ಆಚರಣೆ ಉತ್ತರ ಮತ್ತೆ ದಕ್ಷಿಣ ಭಾರತಕ್ಕೆ 15 ದಿನಗಳ ವ್ಯತ್ಯಾಸದಲ್ಲಿ ನಡೆಯುವಂಥದ್ದಾಗತ್ತೆ. ಹಾಗೆ ಈ ಧನ್ವಂತರಿ ಆರಾಧನೆಯಿಂದ ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಏಕೆಂತ ಹೇಳಿದ್ರೆ ಧನ್ವಂತರಿ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಒಂದು ಅವತಾರ. ವೇದಗಳಲ್ಲಿ ಪುರಾಣಗಳಲ್ಲಿ ದೇವತೆಗಳ ವೈದ್ಯ ಈ ಧನ್ವಂತರಿ ಅಂತ ಉಲ್ಲೇಖ ಇದೆ. ಆದ್ರಿಂದಲೇ ಆಯುರ್ವೇದದ ದೇವತೆ ಕೂಡ ಧನ್ವಂತರಿಯೇ. ಹಿಂದೂ ಸಂಪ್ರದಾಯದಲ್ಲಿ ಆಯುರಾರೋಗ್ಯ ಬಯಸುವಂಥವರು ಧನ್ವಂತರಿಯನ್ನ ಪ್ರಾರ್ಥನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದ್ರಿಂದಲೇ ಪ್ರತಿ ವರ್ಷ ಕಾರ್ತೀಕ ಬಹುಳ ತ್ರಯೋದಶಿಯ ದಿನ ಹಿಂದೂ ಸಮಾಜ, ಆಯುರ್ವೇದ ಶಿಕ್ಷಣ ಸಂಸ್ಥೆ ಮತ್ತೆ ಬೇರೆ ಬೇರೆ ಆರೋಗ್ಯ ಸಂಬಂಧಿ ಕೇಂದ್ರಗಳಲ್ಲಿ ಧನ್ವಂತರಿ ಜಯಂತಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಧನ್ವಂತರಿ ಪೂಜಾ ಮಹೋತ್ಸವದ ಸಹಿತವಾಗಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ವಿಶೇಷ ದಿನ. ಹಾಗಾಗಿನೇ ಭಾರತೀಯ ವೈದ್ಯ ಪದ್ಧತಿಯ ಮೊದಲ ವೈದ್ಯ ಯಾರು ಅಂತ ಹೇಳಿದ್ರೆ ಅದು ಧನ್ವಂತರಿ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗೆ ವೈದಿಕ ಸಂಪ್ರದಾಯದ ಪ್ರಕಾರ ಧನ್ವಂತರಿ ಆಯುರ್ವೇದದ ಹರಿಕಾರ. ಹಿಂದೂ ಸಂಪ್ರದಾಯದಲ್ಲಿ ಹಲವು ಸಸ್ಯಗಳ ಗಿಡಮೂಲಿಕೆಗಳ ಪಾರಂಪರಿಕ ಬಳಕೆ ಏನಿದೆ, ಇದರಿಂದ ಔಷಧವನ್ನು ತಯಾರಿಸಿದಂತಹ ಕೀರ್ತಿ ಗೌರವ ಧನ್ವಂತರಿಗೆ ಸಲ್ಲತ್ತೆ. ಇನ್ನು ಸಮುದ್ರ ಮಥನದ ಕಾಲದಲ್ಲಿ ಸುರ, ಕೌಸ್ತುಭ, ಅಪ್ಸರ, ಉಚ್ಚೈಶ್ರವ, ಕಲ್ಪವೃಕ್ಷ, ಕಾಮಧೇನು, ಐರಾವತ, ಪಾರಿಜಾತ, ಲಕ್ಷ್ಮಿ, ಆಲಾಹಲ, ಚಂದ್ರ, ಅಮೃತ ಹಾಗೆ ಧನ್ವಂತರಿ ಉದ್ಭವ ಆಯಿತು ಅನ್ನುವಂಥದ್ದನ್ನ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾಗಿನೇ
ಈ ಧನ್ವಂತರಿ ಸಮುದ್ರ ಮಥನದಲ್ಲಿ ಹುಟ್ಟಿದ್ದು, ಹಾಗೆ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅನ್ನುವಂಥ ಒಂದು ಬಲವಾದ ನಂಬಿಕೆ ಇದೆ. ಆದ್ರಿಂದಲೇ ಕ್ಷೀರೋದ ಮಥನೋದೂತಂ ದಿವ್ಯ ಗಂಧಾನುಲೇಪಿತಂ ಸುಧಾ ಕಲಶಹಸ್ತಂ ತಂ ಒಂದೇ ಧನ್ವಂತರಿಂ ಹರಿಂ ಅನ್ನುವಂತಹ ಶ್ಲೋಕದಂತೆ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ದಿವ್ಯ ಗಂಧಾನುಲೇಪಿತನಾಗಿ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡೇ ಮಹಾವಿಷ್ಣು ಧನ್ವಂತರಿಯಾಗಿ ಅವತರಿಸಿದ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಆದ್ರಿಂದಲೇ ದೇವತೆಗಳು ರಾಕ್ಷಸರ ಜೊತೆ ಹೋರಾಡುವಂತಹ ಸಂದರ್ಭದಲ್ಲಿ ಗುಣಪಡಿಸಲಾಗದಂತಹ ನೋವು ವ್ಯಾಧಿಗಳು ಉಂಟಾಯಿತು. ಅಂಥ ವ್ಯಾಧಿಗಳನ್ನು ಗುಣಪಡಿಸಲಿಕ್ಕಾಗಿ, ಅಂತಹ ವ್ಯಾಧಿಗಳಿಗೆ ತುತ್ತಾಗದಂತೆ ತಡೆಯಲಿಕ್ಕಾಗಿ ಮತ್ತೆ ನೋವನ್ನು ನಿವಾರಣೆ ಮಾಡಲಿಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ಧನ್ವಂತರಿಯ ರೂಪಧಾರಿಯಾಗಿ ಬಂದು ರೋಗಗಳನ್ನ ಗುಣಪಡಿಸಿದ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಧನು ಏವ ಅಂತಹ ಅರಿ ಅಂತ ಹೇಳ್ತಾರೆ. ಇದೇ ಧನ್ವಂತರಿ. ಧನ್ವಂತರಿ ಅಂತ ಹೇಳಿದ್ರೆ ಈಗಿನ ಸರ್ಜನ್ ಅನ್ನುವಂಥ ಒಂದು ಸಮಾನಾರ್ಥಕ ಅರ್ಥದಲ್ಲಿ ಬಳಸ್ಕೊಳ್ಬಹುದು. ಇಲ್ಲಿ ಧನ್ವಂ ಈಯರ್ತಿ ಗತ್ಪಥೀತಿ ಧನ್ವಂತರಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿಯೂ ಕೂಡ ನಿಖರವಾಗಿ ಔಷಧ ಸಾಧ್ಯ ಹಾಗೆ ಶಸ್ತ್ರಸಾಧ್ಯ ರೋಗಗಳ ವಿವರಣೆ ಇದೆ. ಅವುಗಳಲ್ಲಿ ಶಸ್ತ್ರಚಿಕಿತ್ಸಾ ಪಿತಾಮಹನಾಗಿ ಧನ್ವಂತರಿಯನ್ನು ಉಲ್ಲೇಖಿಸಿದ್ದಾರೆ. ಧನ್ವಂತರಿ ತನ್ನ ಶಿಷ್ಯ ವರ್ಗಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮಾಡಬೇಕು, ಹಾಗೆ ಅದಕ್ಕೆ ಔಷಧೋಪಚಾರಗಳೇನು ಅನ್ನುವಂಥದ್ದನ್ನ ಉಪದೇಶ ಮಾಡಿದ್ದಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಸುಶ್ರುತಾಚಾರ್ಯರು ಶಸ್ತ್ರಚಿಕಿತ್ಸಾ ಪಾರಂಗತರಾದರೆಂದು ಹೇಳಲಾಗ್ತಾ ಇದೆ. ಅವರನ್ನ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಕಸಿಯ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ. ಆ ಕಾಲಕ್ಕೆ ಯಾವುದೇ ವೈದ್ಯಕೀಯ ಸಲಕರಣೆಗಳಿಲ್ಲದಂತಹ ಸಂದರ್ಭದಲ್ಲೂ ಕೂಡ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ರು ಈ ಸುಶ್ರುತರು ಅನ್ನುವಂಥ ಉಲ್ಲೇಖ ಇದೆ. ಎಲ್ಲ ಔಷಧಿಗಳ ಪಿತಾಮಹ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥವನು. ಹಾಗಾಗಿನೇ ಇಂತಹ ಧನ್ವಂತರಿಯನ್ನ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಕಾರ್ಯವನ್ನು ಆರಂಭ ಮಾಡಿದ್ರೆ ದಿನ ಇಡೀ ಶರೀರದಲ್ಲಿ ಚೈತನ್ಯ ಉಳ್ಕೊಂಡಿರುತ್ತೆ. ಹಾಗೆ ಧನ್ವಂತರಿಯ ಸುಪ್ರಭಾತವನ್ನ, ಧನ್ವಂತರಿ ಪ್ರಪತ್ತಿಯನ್ನ, ಧನ್ವಂತರಿ ಸ್ಮೃತಿಗಳಲ್ಲಿ ಧನ್ವಂತರಿ ದೇವರ ವಿಶೇಷತೆಯನ್ನ ಬಣ್ಣಿಸಿದ್ದಾರೆ. ಹಾಗಾಗಿನೇ ವಿಷ್ಣುವಿನ ಅವತಾರ ಅಂತಲೇ ಹೇಳಿ ಕರೆಯಲ್ಪಡುವಂತಹ ಧನ್ವಂತರಿಯನ್ನ ಸದಾಕಾಲ ಸ್ಮರಣೆ ಮಾಡ್ತಾ ಇದ್ರೆ ಯಾವುದೇ ರೋಗ ರುಜಿನಗಳು ಕೂಡ ಕಾಡೋದಿಲ್ಲ. ಹಾಗೆ ಧನ್ವಂತರಿ ನೀಡಿರುವಂತಹ ಔಷಧಗಳನ್ನ ಸಂದರ್ಭೋಚಿತವಾಗಿ ತೆಗೆದುಕೊಳ್ತಾ ಇದ್ರೆ ಎಲ್ಲ ಕಾಯಿಲೆಗಳು ಕೂಡ ಗುಣಮುಖವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಭಾರತೀಯ ಪದ್ಧತಿಯಲ್ಲಿ ಆಯುರ್ವೇದಕ್ಕೆ, ಆಯುರ್ವೇದ ವಿಜ್ಞಾನಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಹಾಗೆ ಇನ್ನೊಂದು ಕಡೆ ಧನ್ವಂತರಿ ದಿವೋದಾಸ ಅನ್ನುವಂಥ ಕಾಶಿರಾಜ ಸಹ ಧನ್ವಂತರಿಯಾಗಿರ್ತಾನೆ. ಮಹರ್ಷಿ ಭಾರದ್ವಾಜರ ಶಿಷ್ಯ ಈ ಧನ್ವಂತರಿ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಆರೋಗ್ಯ ಪರಿಪಾಲಕನಾಗಿ ಸಕಲ ಚಿಕಿತ್ಸಾ ಸೂತ್ರವನ್ನ ನೀಡಿದಂತಹ ದೇವರೇ ಧನ್ವಂತರಿ ಅಂತ ಹೇಳಿ ಇಲ್ಲಿ ಪರಿಭಾವಿಸಬಹುದು. ಹಾಗಾಗಿ ಈ ಧನ್ವಂತರಿ ಜಯಂತಿಯ ಮಹೋತ್ಸವ ಏನಿದೆ, ಈ ದಿನ ಹೋಮ ಹವನಾದಿಗಳನ್ನ, ಪೂಜಾದಿಗಳನ್ನ ಕೈಗೊಳ್ಳುವಂಥ ವಿಶೇಷ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನದಂದು ಪ್ರಸಾದ ರೂಪವಾಗಿ ಸುಮಧುರ ಗಂಧದ ಸಪಾತ ಭಕ್ಷ್ಯವನ್ನು ಹೋಲುವಂತಹ ತಿನಿಸನ್ನ ನೈವೇದ್ಯ ಮಾಡಿ ಭಕ್ಷಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಕಾಶಿರಾಜ ದಿವೋದಾಸ ಧನ್ವಂತರಿಯನ್ನ ಸುಶ್ರುತ, ಚರಕ, ಪರಾಶರ, ಔಪಧೇನವ, ಕ್ಷಾರಪಾಣಿ ಮೊದಲಾದಂತಹ ಆಯುರ್ವೇದಾಚಾರ್ಯರು ಗುರುಗಳು ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ಎಲ್ಲರಿಗೂ ಕೂಡ ಧನ್ವಂತರಿಯೇ ಪ್ರಧಾನ ಗುರುಗಳಾಗಿದ್ರು. ಮುಖ್ಯವಾಗಿ ಸುಶ್ರುತರು ಧನ್ವಂತರಿಯ ಉಪದೇಶವನ್ನ ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಆಯುರ್ವೇದ ಶಾಸ್ತ್ರಾಧ್ಯಯನ ಮಾಡುವಂಥವ್ರಿಗೆ ಭದ್ರ ಬುನಾದಿಯನ್ನ ಒದಗಿಸಿರುವಂಥದ್ದು ಈ ಸುಶ್ರುತರ ಗ್ರಂಥ. ಹಾಗೆ ಇದು ಪ್ರಶ್ನೋತ್ತರ ರೂಪದಲ್ಲಿ ಇರುವಂಥದ್ದು. ಇನ್ನು ಧನ್ವಂತರಿ ಕಲ್ಪೋಕ್ತ ಪೂಜೆ, ಪ್ರಸಾದ ಇವೆಲ್ಲ ಗರುಡ ಪುರಾಣದಲ್ಲಿ ಬರುವಂಥದ್ದು. ಧನ್ವಂತರಿಯ ವ್ರತಕಥೆ ಕೂಡ ಇದೆ. ಈ ಧನ್ವಂತರಿ ವ್ರತ ಕಲ್ಪೋಕ್ತದಲ್ಲಿ ಧನ್ವಂತರಿ ಹೇಗೆ ಜನಿಸಿದ, ಧನ್ವಂತರಿ ಜಯಂತಿಯನ್ನ ಹೇಗೆ ಆಚರಿಸಬೇಕು, ಇದರ ಮಹತ್ವ ಏನು, ಎಂತಹ ಪ್ರಸಾದವನ್ನ ನೈವೇದ್ಯ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತುಂಬಾ ವಿವರಣೆಗಳಿದೆ. ನೈವೇದ್ಯ ಮಾಡುವಂಥವರು 1 ಪಾಲು ಗೋಧಿ ಹಿಟ್ಟು, 2 ಪಾಲು ಹಾಲು, 4 ಪಾಲು ತುಪ್ಪ, 6 ಪಾಲು ಸಕ್ಕರೆ ಜೊತೆಗೆ ಕುಂಕುಮ ಕೇಸರ, ಏಲಕ್ಕಿ, ಲವಂಗ, ದ್ರಾಕ್ಷಿ, ಬಾದಾಮಿ ಇತ್ಯಾದಿಗಳನ್ನು ಹಾಕಿ ಪಾಕ. ಹಾಗಾಗಿ ಧನ್ವಂತರಿಯನ್ನ
ಶಸ್ತ್ರಚಿಕಿತ್ಸಕ ಅಂತ ಹೇಳಿ ಭಾಗವತದಲ್ಲಿ ಉಲ್ಲೇಖ ಮಾಡಿದರೆ, ಹರಿವಂಶದಲ್ಲಿ ಧನ್ವಂತರಿ ಅವತಾರ ತಾಳಿದ್ದ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ಬಹಳ ಪ್ರಾಚೀನ ಕಾಲದಿಂದಲೇ ಶಲ್ಯತಂತ್ರ ಅನ್ನುವಂಥ ಒಂದು ವೈದ್ಯಕೀಯ ಪದ್ಧತಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಅಂದರೆ ಶಲ್ಯತಂತ್ರ ಅಂತ ಹೇಳಿದ್ರೆ ಸರ್ಜರಿ ಅನ್ನುವಂಥದ್ದು. ಹಾಗಾಗಿ ಆ ಕಾಲದಲ್ಲೇ ಧನ್ವಂತರಿಯ ಮಾರ್ಗದರ್ಶನದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ನಡೀತಾ ಇತ್ತು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಯಾರು ಉತ್ತಮ ಶಸ್ತ್ರಚಿಕಿತ್ಸಕರೋ ಅವರು ಧನ್ವಂತರಿ ಸ್ವರೂಪ ಅಂತ ಹೇಳೇ ಕರೆಯಲ್ಪಡ್ತಾ ಇದ್ರು. ಈಗಲೂ ಕೂಡ ಅದು ಇದೆ. ಯಾರು ಧನ್ವಂತರಿ ಅಂತ ಹೇಳಿದ್ರೆ ಅವನು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ವೈದ್ಯ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರುವಂಥವ್ರು. ಹಾಗೆ ಈ ವೇದದಲ್ಲಿ ಉಲ್ಲೇಖ ಆಗಿರುವಂಥ ದಿವೋದಾಸನ ಉಲ್ಲೇಖ ಏನಿದೆ, ಇದು ದಶರಥನ ಸಮಕಾಲೀನನಾಗಿದ್ದ ಅನ್ನುವಂಥ ಒಂದು ಐತಿಹ್ಯ ಇದೆ. ಹಾಗೆ ಪುರಾಣಗಳಲ್ಲಿ ದಿವೋದಾಸನ ಮುನ್ನವೇ ಧನ್ವಂತರಿಯ ಉಲ್ಲೇಖ ಕೂಡ ಇದೆ. ಇವೆಲ್ಲ ಅಭಿಪ್ರಾಯಗಳನ್ನು ನಾವು ಪರಿಗಣಿಸಿದ್ರೆ ಅಷ್ಟಾಂಗ ಯೋಗದ ಪ್ರವರ್ತಕ ಪುರಾಣದಲ್ಲಿ ಕಂಡುಬರುವಂಥದ್ದು ಅಮೃತ ಕಲಶವನ್ನು ತರುವಂಥ ಧನ್ವಂತರಿ. ಇದು ನಡೆಯುವಂಥದ್ದು ಸಮುದ್ರ ಮಥನ ಕಾಲದಲ್ಲಿ. ಹೀಗಾಗಿನೇ ಅಬ್ಜ ಧನ್ವಂತರಿ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಅಬ್ಜ ಅಂತ ಹೇಳಿದ್ರೆ ಸಮುದ್ರ ಅಥವಾ ನೀರು ಅನ್ನುವಂಥದ್ದು. ಇನ್ನು ಧನ್ವ ಅಂತ ಹೇಳಿದ್ರೆ ರೋಗ, ತರಿ ಅಂತ ಹೇಳಿದ್ರೆ ದಾಟಿಸುವಂಥವನು. ಹಾಗಾಗಿ ರೋಗ ನಿರ್ಮೂಲನ ಮಾಡುವಂಥವನೇ ಧನ್ವಂತರಿ ಅನ್ನುವಂಥ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಹಾಗಾಗಿ ಪುರಾಣ ಕಾಲದ ಧನ್ವಂತರಿ ಈ ವೈದ್ಯಕೀಯ ವಿಭಾಗಗಳೇನಿದೆ ಈಗ ಅದನ್ನ ಆ ಕಾಲದಲ್ಲೇ ನಡೆಸ್ತಾ ಇದ್ರು ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಕಾಯ ಚಿಕಿತ್ಸಾ ಅಂದ್ರೆ ಮೆಡಿಸಿನ್, ಇದು ಕೌಮಾರ, ಇದು ಮಕ್ಕಳ ವಿಭಾಗ, ಪೀಡಿಯಾಟ್ರಿಷಿಯನ್ ಅನ್ನುವಂಥದ್ದು. ಇನ್ನು ಶಲ್ಯ ಅಂದ್ರೆ ಸರ್ಜರಿ, ಶಾಲಕ್ಯ ಅಂತ ಹೇಳಿದ್ರೆ ENT ವಿಭಾಗ, ಕಣ್ಣಿಗೆ ಸಂಬಂಧಪಟ್ಟಿದ್ದು, ನೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ರೋಗಗಳನ್ನು ಪರಿಹರಿಸುವಂಥದ್ದು. ಇನ್ನು ಅಗದ ಅಂತ ಹೇಳಿದ್ರೆ ವಿಷ ಚಿಕಿತ್ಸೆ. ಇನ್ನು ಭೂತವಿದ್ಯೆ ಅಂತ ಹೇಳಿದ್ರೆ ಮನೋರೋಗವನ್ನ ಹೋಗಲಾಡಿಸುವಂಥದ್ದು, ಮನಃಶಾಸ್ತ್ರ ಇದು. ಹಾಗೆ ರಸಾಯನ ಅಂತ ಹೇಳಿದ್ರೆ ಆರೋಗ್ಯವರ್ಧನ, ವಾಜೀಕರಣ ಅಂದರೆ ಸರಸ ಜೀವನದ ಉತ್ತೇಜನವನ್ನು ಮಾಡುವಂಥದ್ದು. ಹೀಗೆ ಅಷ್ಟಾಂಗ ಯೋಗವನ್ನ ಪ್ರವರ್ತಿಸಿದಂತಹ ಧನ್ವಂತರಿ ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖಿಸಬಹುದು. ಹಾಗಾಗಿನೇ ಧನ್ವಂತರಿಯನ್ನ ಈ ದಿನ ಯಾರು ಸ್ಮರಣೆ ಮಾಡ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವರಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ, ಅಥವಾ ರೋಗಗಳಿದ್ರೂ ಕೂಡ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ಧನ್ವಂತರಿ ಮಹಾಮಂತ್ರವನ್ನ ಪಠಣ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಬೇಕು. ಜೊತೆಗೆ ಓಂ ವಾಸುದೇವಾಯ ವಿದ್ಮಹೇ ಸುಧಾ ಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಜೊತೆಗೆ ಓಂ ಧಂ ಧನ್ವಂತರಿಯೇ ನಮಃ ಓಂ ಅನ್ನುವಂಥ ತಾರಕ ಮಂತ್ರವನ್ನು ಕೂಡ ಹೇಳ್ಕೊಳ್ಳೋದ್ರಿಂದ ವಿಶೇಷ ಫಲಗಳು ಲಭಿಸುತ್ತೆ. ಹಾಗೆ ಕೆಲವರು ಬಹಳ ವಿಶೇಷವಾದಂತಹ ಒಂದು ಮಂತ್ರವನ್ನು ಕೂಡ ಪಠಣೆ ಮಾಡ್ತಾರೆ. ಅದೇನೆಂದರೆ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯ ಪತೆಯೇ ತ್ರೈಲೋಕ್ಯ ನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣ ಸ್ವಾಹ ಶ್ರೀ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಿಕೊಳ್ಳೋದ್ರ ಮೂಲಕ ಈ ದಿನ ಧನ್ವಂತರಿ ತಮಗೆಲ್ಲರಿಗೂ ಕೂಡ ಆರೋಗ್ಯವನ್ನು ದಯಪಾಲಿಸಲಿ. ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಭಾಗ್ಯ. ಹಾಗಾಗಿ ಸಮುದ್ರ ಮಥನ ಕಾಲದಿಂದಲೂ ಕೂಡ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥ ಈ ಧನ್ವಂತರಿಯನ್ನು ನಾವು ಕೂಡ ಸ್ಮರಣೆ ಮಾಡೋಣ. ಸ್ಮರಣೆ ಮಾತ್ರದಿಂದಲೇ ನಮ್ಮ ರೋಗ ರುಜಿನಗಳು ಮಾಯವಾಗಲಿ, ಅದಕ್ಕೆ ವಿಷ್ಣುವೇ ಸಾಕ್ಷಿ ಆಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಈ ದಿನದ ಧನ್ವಂತರಿ ಜಯಂತಿಯ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಅತೃಪ್ತಿಯ ಭಾವ ಮೂಡುವಂಥದ್ದಿದೆ. ಹಾಗೆ ಕೆಲವು ವಿಚಾರಗಳು ವಿಪರೀತ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗುವಂಥದ್ದು ಕೂಡ. ಹಾಗಾಗಿ ಯಾವಾಗ ನಿಮ್ಮ ಕೈಯಲ್ಲಿ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ವೋ ಅಲ್ಲಿ ಅತೃಪ್ತಿ ಅನ್ನುವಂಥದ್ದು ಬರುತ್ತೆ. ಹಾಗೆ ಈ ದಿನ ಆದಷ್ಟು ವಿವಾದಗಳಿಂದ ದೂರ ಇರುವಂಥದ್ದು ಬಹಳ ಉತ್ತಮ.
ಯಾವುದೇ ಒಂದು ಕೆಲಸವನ್ನು ಮೈಮೇಲೆ ಎಳ್ಕೊಳ್ಬೇಡಿ. ಹಾಗೆ ಯಾವುದೇ ಒಂದು ಚರ್ಚೆಯಲ್ಲೂ ಕೂಡ ಭಾಗವಹಿಸಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ಆಮಂತ್ರಣಗಳು ಬರುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಜವಾಬ್ದಾರಿ ಏನು ಅನ್ನೋಂಥದ್ದನ್ನು ನಿಮ್ಮ ಕುಟುಂಬದಲ್ಲಿ ನೀವು ಈ ದಿನ ತೋರಿಸಬೇಕಾಗಿದೆ. ಹಾಗಾಗಿ ಈ ದಿನ ಕೆಲವು ವಿಚಾರಗಳಲ್ಲಿ ಉತ್ತಮವಾದಂಥ ನೀವು ಫಲಿತಾಂಶಗಳನ್ನು ಪಡ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಈ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಆದಾಯದಲ್ಲಿ ಹಾಗೆ ನಿಮ್ಮ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರು ಈ ದಿನ ನೀವು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಸಾಮರ್ಥ್ಯ, ನಿಮ್ಮ ಬುದ್ಧಿಶಕ್ತಿ, ವಿವೇಚನೆ ಇದರ ಮೇಲೆ ನಿಮ್ಮ ಶ್ರೇಯಸ್ಸು ಯಶಸ್ಸು ಅವಲಂಬಿಸಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮನೋಭಾವದಲ್ಲಿದ್ದರೆ ಬಹಳ ಉತ್ತಮ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಯನ್ನು ಹುಸಿಗೊಳಿಸಬೇಡಿ. ಈ ದಿನ ಆದಷ್ಟು ಅದನ್ನು ನಿಮ್ಮ ಕೈಲಾದ ಮಟ್ಟಿಗೂ ಕೂಡ ಪೂರೈಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ಹಿಂದೆ ಮಾಡಿರುವಂಥ ಕೆಲವು ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು, ಅದರಲ್ಲೂ ಈ ಹಣಕಾಸಿನ ವಿಚಾರಗಳಿಗೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹಿಂದೆ ಮಾಡಿರುವಂಥ ತಪ್ಪನ್ನು ಈ ದಿನ ಮಾಡಬೇಡಿ. ಹಾಗಾಗಿ ನಿಮ್ಮ ಅನುಭವದ ಆಧಾರದ ಮೇಲೆ ಈ ದಿನ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಆರೋಗ್ಯವನ್ನು ಸ್ವಲ್ಪ ನೋಡಿಕೊಳ್ಳಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರು ಈ ದಿನದಲ್ಲಿ ಗಣ್ಯರೊಬ್ಬರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಸಹಕಾರನೋ ಸಹಾಯನೋ ಮಾರ್ಗದರ್ಶನನೋ ಯಾವುದೋ ಒಂದು ಕಾರಣಕ್ಕಾಗಿ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು. ಆ ಭೇಟಿಯ ಸಂದರ್ಭದಲ್ಲಿ ನೀವು ಏನನ್ನು ಬಯಸ್ತಾ ಇದ್ದೀರಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲಿ. ಯಾರೊಟ್ಟಿಗೆ ಮಾತಾಡ್ತೀರಿ, ಏನನ್ನು ಹೇಳಬೇಕೋ ಅದನ್ನು ನೇರವಾಗಿ ಹೇಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಸುತ್ತಿ ಬಳಸಿ ಮಾತಾಡಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮಗೆ ಆಶ್ಚರ್ಯಕರ ಘಟನೆಗಳು ಎದುರಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಸರ್ಪ್ರೈಸಸ್ ಇರುವಂಥ ದಿನ ಕೂಡ. ಹಾಗೆ ನಿಮ್ಮ ಪ್ರಮುಖ ಯೋಜನೆಗಳಿಗೆ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮೇಧಾವಿತನ, ಬುದ್ಧಿವಂತಿಕೆ ಇಲ್ಲಿ ಗುರುತಿಸಲ್ಪಡುವಂಥದ್ದು. ಇದರಿಂದ ನಿಮ್ಮ ವಿರೋಧಿಗಳನ್ನು ಕೂಡ ತಣ್ಣಗಾಗಿಸುವಂಥ ಎಲ್ಲ ಪ್ರಯತ್ನಗಳು ಕೂಡ ಇದರಲ್ಲಿರುತ್ತೆ. ಇನ್ನು ವಿಶೇಷವಾಗಿ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡಬೇಡಿ. ಈ ದಿನ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಅದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ಅದರಲ್ಲೂ ಪ್ರದೋಷ ಸಂದರ್ಭದಲ್ಲಿ ಸಂಜೆಯ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಯಾವುದಕ್ಕೂ ಕೂಡ ಯಾಮಾರಬೇಡಿ, ಯಾರನ್ನೂ ಅತಿಯಾಗಿ ನಂಬಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಸಂಬಂಧಿಕರೊಡನೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭ ಇದ್ದರೆ ಸ್ವಲ್ಪ ಜಾಗ್ರತೆ. ಇದರಿಂದ ಮನಃಶಾಂತಿ ಕೆಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ವಿಶೇಷವಾಗಿ ಕೆಲವು ಸನ್ನಿವೇಶಗಳು ನಿಮಗೆ ಒಪ್ಪಿಗೆ ಆಗಲ್ಲ, ಬಲವಂತದ ಮಾಘಸ್ನಾನ ಆದಂತೆ ಆಗುತ್ತೆ. ಆದ್ದರಿಂದ ನಿಮಗೆ ಒಪ್ಪಿಗೆ ಯಾವ ವಿಚಾರಗಳಲ್ಲಿ ಆಗಲ್ಲ, ಅಥವಾ ನೀವು ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ಈ ದಿನ ನೀವು ನಿಮ್ಮತನವನ್ನು ಎತ್ತಿ ತೋರಿಸಬೇಕಾಗಿದೆ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಯಾವುದು ಕಷ್ಟ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಮನಸ್ಸನ್ನು ಮಾಡಬೇಕು ಈ ದಿನ. ಅದಕ್ಕಾಗಿ ಸ್ವಲ್ಪ ಧೈರ್ಯ ಬೇಕು.
ಹಾಗೆ ಈ ಕೆಲಸದ ನಿರ್ವಹಣೆಯಲ್ಲೂ ಕೂಡ ತುಂಬ ನಾಜೂಕುತನ ಅನ್ನುವಂಥದ್ದು ಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಯಾವುದೇ ರೀತಿಯ ಒರಟು ಮಾತುಗಳನ್ನು ಆಡಬೇಡಿ ಈ ದಿನ. ಹಾಗಾಗಿ ಮಾತಿನಲ್ಲೂ ಕೂಡ ಒಂದು ಮಧುರತೆ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ಶ್ರಮ ಮೀರಿ ಮಾಡುವಂತಹ ಕೆಲಸಗಳೇನಿದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಸಂತೋಷ ಇದೆ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನೀವು ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ದೊಡ್ಡದು ಮಾಡುವಂಥ ಸಾಧ್ಯತೆ ಇದೆ. ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿಯನ್ನು ತೆಗೆದುಕೊಂಡ್ರು ಅನ್ನೋಂಥ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವಂಥ ವಿಚಾರಗಳನ್ನು ತುಂಬ ಆದ್ಯತೆ ಕೊಟ್ಟು ಪರಿಗಣಿಸ್ತೀರಿ. ಇದು ಮನಸ್ಸಿನ ಮೇಲೆ ತುಂಬ ಒತ್ತಡವನ್ನು ತರುವಂಥದ್ದು. ಹಾಗೆ ಈ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಇಂಥ ವಿಚಾರಗಳಿಗಾಗಿ. ಹಾಗಾಗಿ ಈ ದಿನ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಮಾತ್ರ ಗಮನಿಸಬೇಕು. ಕೆಲವನ್ನು ಗಮನಿಸಿದ್ರೂ ಕೂಡ ಗಮನಿಸದೆ ಇರುವಂತೆ ನೀವು ನೋಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರದ ಸಂದರ್ಭದಲ್ಲಿ ಯಾರ ಮಾತಿಗೂ ಕಿವಿ ಕೊಡಬೇಡಿ. ಅಂದರೆ ಕೆಲವರು ಚಾಡಿ ಹೇಳುವಂಥದ್ದು ಅಥವಾ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಆದಷ್ಟು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ, ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ನಿರ್ವಹಣೆ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣ ಮಾಡಬೇಕಾದಂಥ ಸಂದರ್ಭಗಳು ಬರ್ಬೋದು. ಈ ಪ್ರಯಾಣದ ಸಂದರ್ಭ ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ವಿಶೇಷವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಂಭವ ಇದೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ದುಃಖವನ್ನು ತರಿಸುವಂಥದ್ದು. ಏಕೆಂದರೆ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಹಾಗೆ ಬೇಡದ ವಿಚಾರಕ್ಕೆ ಹೆಚ್ಚು ಖರ್ಚು, ನಿಮ್ಮ ಶ್ರಮ ಅಲ್ಲಿ ಹರಿಯುವಂಥದ್ದು. ಇದರಿಂದ ಸ್ವಲ್ಪ ಬೇಸರ ಕೂಡ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಬೇಕು. ಹಾಗೆ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕಾಗತ್ತೆ. ಅದಕ್ಕಾಗಿ ಹಿರಿಯರ, ಅನುಭವಸ್ಥರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವುದೇ ಸ್ತೋತ್ರವನ್ನು, ಮಂತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿರೀಕ್ಷಿತ ಮಟ್ಟವನ್ನು ತಲುಪಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಗ್ರಹಗತಿಗಳು ಚೆನ್ನಾಗಿದೆ, ನಿಮ್ಮ ವಿವೇಚನೆ ಇದೆ, ಹಾಗೆ ಮಾರ್ಗದರ್ಶಕರಿದ್ದಾರೆ, ಗುರುಗಳಿದ್ದಾರೆ. ಜೊತೆಗೆ ಈ ದಿನ ನಿಮ್ಮ ಇಷ್ಟ ದೇವರ ಒಂದು ಅನುಗ್ರಹ ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಸಮಾಧಾನದಿಂದ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಆತುರವಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು. ನಿಮ್ಮ ಸಹೋದ್ಯೋಗಿಗಳ ಜೊತೆ ಕೆಲವು ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. ಏನೋ ಒಂದು ಸಮಸ್ಯೆ, ಒಂದು ಪರಿಹಾರ ಬೇಕು. ಆ ಪರಿಹಾರಕ್ಕೆ ಬೇರೆ ಬೇರೆ ದೃಷ್ಟಿಕೋನದಿಂದ ಆ ಸಮಸ್ಯೆಯನ್ನು ನೋಡುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಹೊಸ ಹೊಸ ಜ್ಞಾನ ನಿಮಗೆ ಹೊಳೆಯುವಂಥದ್ದು ಆಗುತ್ತೆ. ಅಂದರೆ ಹೊಸ ಜ್ಞಾನವನ್ನು ಕಲ್ತ್ಕೊಳ್ತೀರಿ, ಹೊಸತು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ಬಹಳ ದಿನಗಳಿಂದ ಯಾವುದೇ ಒಂದು ಕೆಲಸದ ಬಗ್ಗೆ, ಉದ್ಯೋಗದ ಬಗ್ಗೆ ನಿಮ್ಮ ಓಡಾಟ ಇದ್ದರೆ, ನಿಮ್ಮ ಪ್ರಯತ್ನ ಇದ್ದರೆ ಈ ದಿನ ಅದಕ್ಕೆ ಒಳ್ಳೆಯ ಪ್ರತಿಸ್ಪಂದನೆ ಸಿಕ್ಕತ್ತೆ. ಇನ್ನು ಮನೆಯ ವ್ಯವಹಾರ ಈ ದಿನ ಸೌಹಾರ್ದಯುತವಾಗಿ ಮಾಡಿ. ಮನೆಯ ಸದಸ್ಯರ ಜೊತೆ ಈ ದಿನ ನಿಮ್ಮ ಹೊಂದಾಣಿಕೆ ಚೆನ್ನಾಗಿರಲಿ. ನಿಮ್ಮ ಮಾತು ಅಷ್ಟೇ ಹಿರಿಯರ ಜೊತೆ ಬಹಳ ವಿಧೇಯವಾಗಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾದಂಥ ದಿನ. ನೋಡಿ, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿದೆ, ಆದರೆ ಸನ್ನಿವೇಶಕ್ಕಾಗಿ ಸ್ವಲ್ಪ ಕಾಯಬೇಕಾಗಿದೆ. ಹಾಗಾಗಿ ಈ ದಿನ ಅನುಕೂಲ ಬರುತ್ತು ಅಂತ ಹೇಳಿದ್ರೆ ಅದು ಗಾಳಿ ಬಂದಾಗ ತೂರಿಕೋ ಅನ್ನುವಂಥ ಒಂದು ಗಾದೆಯನ್ನು ನೀವು ಅವಲಂಬಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹವನ್ನು ನೀಡುವಂಥವರು
ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ. ಹಾಗಾಗಿ ಅವರ ಮಾತು ಈ ದಿನ ನಿಮಗೆ ತುಂಬ ಎನರ್ಜಿಯನ್ನು ತರುವಂಥದ್ದು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿನ ಹೆಣಗಾಟ, ಹೋರಾಟ, ಒಂದು ಎಳೆದಾಟ, ಇದನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸ್ತಾರೆ. ಹಾಗಾಗಿ ಅವರಿಂದ ಕೂಡ ಈ ದಿನ ನಿಮಗೆ ಸೂಕ್ತ ಮಾರ್ಗದರ್ಶನ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ನಿಮ್ಮ ಆದಾಯ ಈ ದಿನ ವಿಪರೀತ ಖರ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಖರ್ಚಿನ ಬಾಬ್ತು ನಿಮಗೇ ಗೊತ್ತಿಲ್ಲ, ಆ ರೀತಿ ಬೇರೆ ಬೇರೆ ಕಾರಣಗಳಿಗಾಗಿ ಆಗುವಂಥದ್ದು. ಕೆಲವು ಹಿಡನ್ ಕಾಸ್ಟನ್ನು ಕಟ್ಟಬೇಕಾಗತ್ತೆ ನೀವು, ಅದು ನಿಮಗೇ ಗೊತ್ತಾಗತ್ತೆ. ನೀವು ನಿರೀಕ್ಷೆ ಮಾಡಿಲ್ಲ ಅಂಥ ಬಾಪ್ತಿಗೆ ಹಣವನ್ನು ಈ ದಿನ ತೆರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ ಈ ದಿನ. ಹಾಗೆ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ದರ್ಶನ ಮಾಡಿ ಈ ದಿನ. ನಾಗಕ್ಷೇತ್ರಕ್ಕೆ ಹೋಗಿ ಬನ್ನಿ, ಹತ್ತಿರ ಇದ್ದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪ್ರಗತಿಯ ಹಾದಿ ಮುಂದುವರಿಯುವಂಥದ್ದಿದೆ. ಹಾಗೆ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಎಲ್ಲ ಕಡೆ ಉಪಯೋಗಕ್ಕೆ ಬರುವಂಥದ್ದು ಈ ದಿನ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಭಯ, ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಈ ದಿನದಲ್ಲಿ ನೀವು ಸರಿದಾರಿಯಲ್ಲಿದ್ದೀರಿ, ಸರಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಮುಂದುವರಿರಿ. ಎಲ್ಲಿಯವರೆಗೆ ನಿಮ್ಮಲ್ಲಿ ಒಂದು ಧನಾತ್ಮಕವಾದ ಆಲೋಚನೆ ಬರುತ್ತೆ, 4 ಜನರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅಲ್ಲಿಯವರೆಗೂ ಜಯ ನಿಮ್ಮದೇ. ಹಾಗಾಗಿ ಈ ದಿನ ಕೂಡ ಅಂಥ ಒಂದು ಒಳ್ಳೆಯ ದಿನ, ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಆದಾಯ, ಹಣಕಾಸಿನ ವಿಚಾರ, ಇದರಲ್ಲೂ ಕೂಡ ತುಂಬ ಲಾಭ ಇದೆ. ಇನ್ನು ವಿಶೇಷವಾಗಿ ಹಣದ ಉಳಿತಾಯದ ಬಗ್ಗೆ ಈ ದಿನ ನಿಮಗೆ ಒಳ್ಳೆಯ ಪಾಠ, ಒಳ್ಳೆಯ ಅನುಭವ ಕೂಡ ಆಗುವಂಥದ್ದು ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದೆ. ಹಾಗೆ ಈ ದಿನ ಏನಾದರೂ ಒಂದು ಹೊಸತನ್ನು ಸಾಧನೆ ಮಾಡ್ತೀರಿ, ಅದು ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಇನ್ನು ಹೊಸ ಪರಿಚಯ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುತ್ತೆ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೊಸತನ್ನು ನೋಡಬೇಕಾಗಿದೆ. ಹಾಗಾಗಿ ಪ್ರತಿದಿನ ಅದೇ ಕೆಲಸ ಮಾಡೋದಕ್ಕಿಂತ ಅದೇ ಕೆಲಸವನ್ನೇ ಸ್ವಲ್ಪ ವಿಭಿನ್ನವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಬಹಳ ಪ್ರಮುಖವಾದಂಥ ವ್ಯಕ್ತಿಯ ಜೊತೆ ಒಂದು ವಿಚಾರವನ್ನು ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಆಸ್ತಿ, ಹಣಕಾಸು ಅಥವಾ ನಿಮ್ಮ ಸಂಬಂಧ, ಇಂಥ ವಿಚಾರಗಳಿಗೆ ಈ ದಿನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡಬೇಡಿ. ವಾದ ವಿವಾದಗಳು ಈ ದಿನ ಬರುವಂಥದ್ದು ಸರ್ವೇ ಸಾಮಾನ್ಯ, ಆದರೆ ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಚಂದ್ರನಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಉಂಟಾಗುವಂಥದ್ದು. ಹಾಗಾಗಿ ಮಾನಸಿಕವಾಗಿ ಈ ದಿನ ವಿಶ್ರಾಂತಿಯ ಅಗತ್ಯತೆ ತುಂಬ ಇದೆ ನಿಮಗೆ. ಇನ್ನು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಬಂಧುಗಳು ಅಥವಾ ನಿಮ್ಮ ಸ್ನೇಹಿತರು ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ಅವರು ನಿಮ್ಮ ಮನೆಗೆ ಬರಬಹುದು ಅಥವಾ ನೀವೇ ಅವರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡ್ಡಿ ಆತಂಕಗಳು ಬರಬಹುದು. ಅದಕ್ಕಾಗಿ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ತಾ ಇರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಕೌಟುಂಬಿಕ ವಲಯದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನಿಮ್ಮದೇ ಸರಿ, ನಿಮ್ಮದೇ ಕೆಲಸ ಆಗಬೇಕು, ನಿಮ್ಮ ಮೂಗಿನ ನೇರಕ್ಕೆ ನೀವು ವಾದ ಮಾಡುವಂಥದ್ದು, ಇಂಥ ವಿಚಾರಗಳನ್ನು ಆದಷ್ಟು ಬದಿಗೆ ಇಡಬೇಕು, ಪಕ್ಕಕ್ಕಿಡಿ. ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಿ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಈ ದಿನ ಅನುಸರಣೆ ಮಾಡಿ ನೋಡಿ, ಎಷ್ಟು ಸಂತೋಷ ಆಗುತ್ತೆ ನಿಮಗೆ. ಹಾಗೆ ಈ ದಿನ ಹಳೆಯ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಆಗಿರುವಂಥದ್ದು ಆಗಿ ಹೋಗಿದೆ, ಆದರೆ ಅದರಿಂದ ಕಲಿತಿರುವಂಥ ಪಾಠ ನಿಮ್ಮ ಅನುಭವದ ಪಾಠ ಅದು. ಹಾಗಾಗಿ ಹಳೆಯದ್ದು ಈ ದಿನ ಮರುಕಳಿಸಬಾರ್ದು. ಆ ರೀತಿ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ವಿಶೇಷವಾಗಿ ಯಾರಿಗೋ ಕೊಟ್ಟಿರುವಂತಹ ಹಣ, ನೀವು ಮಾಡಿರುವಂತಹ ಸಹಾಯ ಈ ದಿನ ನೀರಿನಲ್ಲಿ ಹೋಮ ಮಾಡಿದಂತೆ.
ಇದರಿಂದ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥದ್ದು. ಏಕೆಂದರೆ ನಿಮ್ಮಿಂದ ಸಹಾಯ ಪಡೆದವರೇ ಈ ದಿನ ನಿಮ್ಮ ಬಗ್ಗೆ ಸ್ವಲ್ಪ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ವಿರುದ್ಧವಾಗಿ ಏನೋ ಒಂದು ಹೇಳಿಕೆಯನ್ನು ಹೇಳುವಂಥದ್ದು ಇತ್ಯಾದಿ ವಿಚಾರಗಳು ತುಂಬ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿ ಇದೆಲ್ಲ ಕಲಿಗಾಲ, ಕಲಿಯ ನಿಯಮ ಇದು. ಆ ರೀತಿ ಆಗಲೇಬೇಕು. ಅದಕ್ಕಾಗಿ ಈ ದಿನ ಭಗವಂತನ ಸ್ಮರಣೆಯಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಆತ್ಮವಿಶ್ವಾಸ ಬೇಕು. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅಳುಕು, ಅಂಜಿಕೆ ಇದೆ. ಮಾಡಬಲ್ಲೆನಾ ಅಥವಾ ಇಲ್ಲವಾ ಅನ್ನುವಂಥ ಒಂದು ಡೋಲಾಯಮಾನ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿದೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮಲ್ಲಿರುವಂಥ ಸಾಮರ್ಥ್ಯ, ನಿಮ್ಮ ಪೊಟೆನ್ಷಿಯಲ್ ಯಾರಿಗೂ ಕೂಡ ಇಲ್ಲ. ಆದರೆ ಅದರ ಪರಿಚಯ ನಿಮಗಾಗಿಲ್ಲ, ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬಂದಿಲ್ಲ. ಆದರೆ ನಿಮ್ಮ ಸಂಗಾತಿಯೋ ನಿಮ್ಮ ಸ್ನೇಹಿತರೋ ಈ ದಿನ ನಿಮ್ಮನ್ನು, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪರಿಚಯಿಸ್ತಾರೆ. ಇದರಿಂದ ಒಂದು ಹೊಸ ಕೆಲಸವನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ಬೇರೆಯವರು ಈ ದಿನ ಮೋಟಿವೇಟ್ ಮಾಡಿದ್ರೆ ನಿಮಗೆ ಕೆಲಸಗಳಾಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ತಟಸ್ಥವಾಗಿರ್ತೀರಿ, ಇರೋ ಕೆಲಸದಲ್ಲೇ ಮುಂದುವರಿಯುವಂಥದ್ದು. ಅಷ್ಟೇ ತೃಪ್ತಿ ನಿಮಗೆ ಈ ದಿನದಲ್ಲಿ. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ಸ್ವಾಗತ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಹಿಡಿಸಲ್ಲ ಕೆಲವು ವಿಚಾರಗಳು, ಅದನ್ನು ಬಿಟ್ಟುಬಿಡಿ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ವ್ಯಕ್ತಿಗಳನ್ನು ನಿರ್ಲಕ್ಷ್ಯ ಮಾಡಬೇಕು. ಅವರನ್ನು ಹತ್ತಿರ ತಂದಷ್ಟು ನಿಮಗೆ ತಲೆನೋವು. ಹಾಗಾಗಿ ಕೆಲವರನ್ನು ದೂರ ಇಡುವಂಥದ್ದು ಬಹಳ ಉತ್ತಮ. ಇದಕ್ಕೆ ಸ್ವಲ್ಪ ಧೈರ್ಯ ಬೇಕು, ಸ್ವಲ್ಪ ವಿವೇಚನೆ ಕೊಡಬೇಕು. ಅದೆಲ್ಲ ನಿಮ್ಮಲ್ಲಿದೆ, ಆ ಅಸ್ತ್ರಗಳು ನಿಮ್ಮ ಬಳಿಯೇ ಇದೆ. ಅದನ್ನು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇದೆ. ಅದರಲ್ಲೂ ದಂಪತಿಗಳಿಗೆ, ಪ್ರೇಮಿಗಳಿಗೆ ಈ ದಿನ ಒಳ್ಳೆಯ ದಿನ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಲವು, ವಿಶ್ವಾಸ ಎರಡನ್ನೂ ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ತುಂಬ ಆದರ್ಶಪ್ರಾಯವಾಗಿರುವಂಥದ್ದು. ಹಾಗೆ ಈ ದಿನ ಯಶಸ್ಸಿನಲ್ಲಿ ತುಂಬ ಬೀಗುವಂಥದ್ದು. ಅಂದರೆ ಆ ಒಂದು ಕನಸಿನಲ್ಲೇ ಇರ್ತೀರಿ ನೀವು ಯಾವ ಸಂದರ್ಭದಲ್ಲೂ ಕೂಡ. ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ನೀವು ಮಾಡುವಂಥ ಯಾವುದೇ ಪ್ರಯಾಣ ಇದ್ದರೂ ಕೂಡ ಅದು ನಿಮಗೆ ಶುಭವನ್ನು ತರುವಂಥದ್ದು. ಒಟ್ಟಾರೆ ನೀವು ಅಂದುಕೊಂಡಂಥ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮುಗಿಸ್ತೀರಿ ಈ ದಿನದಲ್ಲಿ. ಹಾಗೆ ಸ್ತ್ರೀಯರು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಯಾವುದೇ ರೀತಿಯಲ್ಲೂ ಹಠ ಸಾಧನೆಗೆ ಹೋಗಬೇಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಅವರ ವೈವಾಹಿಕ ಜೀವನ ಇಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಈ ದಿನ ನಿಮ್ಮ ಸ್ವಂತಕ್ಕಿಂತ ಇತರರ ಬಗ್ಗೆನೇ ನಿಮ್ಮ ಮನಸ್ಸು ಇರುವಂಥದ್ದು, ಅವರ ಬಗ್ಗೆನೇ ಸದಾ ಚಿಂತೆ ಮಾಡುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಆದಷ್ಟು ಈ ವ್ಯಕ್ತಿಗಳ ಬಗ್ಗೆ ಇರುವಂಥ ಚಿಂತೆಯನ್ನು ಕಡಿಮೆ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನದಲ್ಲಿ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರದೋಷ ಸಮಯದಲ್ಲಿ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.